ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಭುಜಂಗ, ಭುಜಂಗ, ಯಾರು? ಏನ್ ಭುಜಂಗ, ನಿನ್ನೆ ಫೋನ್ ಮಾಡಿದಾಗ ಏನೋ ನೋಡಿ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದೆ. ಇಷ್ಟೊತ್ತಾದ್ರೂ ಸುದ್ದಿನೇ ಇಲ್ಲ. ಏನ್ ದಿಮಾಕ ನಿಂದು? ಸಾಲ ತಗೋಬೇಕಾದ್ರೆ ಮನೆ ಹತ್ರ ಬಂದಿದೆ, ಇವಾಗ ನಾನು ಹೇಳಿ ಬರಂಗ್ ಮಾಡ್ತಿದ್ಯಾ? ಇಲ್ಲಿ ಯಾಕಪ್ಪ ಮಾತಾಡ್ತೀರಾ? ಬರೀ ಒಳಗೆ ಹೋಗುವ, ಬರೀ ಬರ್ರಪ್ಪ. ನೋಡಯ್ಯ, ಕೂತ್ಕೊಂಡು ಮಾತಾಡಕ್ ಬಂದಿಲ್ಲ. ನಮ್ ಬಡ್ಡಿ ಕೊಟ್ರೆ ತಗೊಂಡ್ ಒಯ್ತಾ ಇರ್ತೀವಿ ಅಷ್ಟೇ. ಅದು ಮದುವೆ ಮಾಡಿಬಿಟ್ಟು ಕೈನ ಕಾಸಿಲ್ಲ ಕಣಪ್ಪ, ನನಗೋಸ್ಕರ ಟೈಮ್ ಬೇಕು. ಏನು ನಮ್ಮ ಹತ್ರನೇ ಟೈಮ್ ಕೇಳ್ತಾ ಇದೆಯಾ? ಏನು ಆಟ ಆಡ್ತಾ ಇದೆಯಾ? ಒಂದು ತಗೊಂಡಿರೋ ಬಡ್ಡಿ ಕರೆಕ್ಟಾಗಿ ಕಟ್ಟು, ಇಲ್ಲ ಅಂದರೆ ಸಾಲ ಪೂರ್ತಿ ಕಟ್ಟು, ಇಲ್ಲ ಅಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ಅಲ್ಲಪ್ಪ, ಇದಕ್ಕಿದ್ದಂಗೆ ಮನೆ ಖಾಲಿ ಮಾಡೋದು ಎಲ್ಲಕಪ್ಪ ಹೋಗೋದು? ಒಂದು ವಾರ ಟೈಮ್ ಕೊಡ್ರಪ್ಪ, ಒಂದು ವಾರ. ನೋಡಯ್ಯ, ಒಂದು ವಾರ ಎಲ್ಲ ಟೈಮ್ ಕೊಡೋಕೆ ಹಾಕಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀವಿ. 10 ಗಂಟೆ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡಿ ಬೀಗ ಹಾಕ್ತೀವಿ. ಹುಷಾರ್. ಸುಮ್ಮನೇನೋ ಗಲಾಟೆ ಮಾಡಂಗೆ ಮಾಡ್ಕೋಬೇಡ. ನಾಳೆ ದುಡ್ಡು ರೆಡಿ ಇರಲಿ. ಬಂದ. ಅಯ್ಯೋ, ಏನ್ರಿ ಇವರು ಹಿಂಗೆ ಹೇಳ್ಬಿಟ್ಟು ಹೋಯ್ತಾವ್ರೆ? ನಾಳೆ ಏನಾರು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಖಾಲಿ ಮಾಡಬೇಕಾ ರೀ? ನಾಳೆ ನೀ ಪ್ರಶಸ್ತ್ರಾಸ್ತ್ರ ಅವರೆಲ್ಲ ಇಲ್ಲಿಗೆ ಬರ್ತಾವ್ರೆ. ಅವ್ರು ಬಂದಾಗ ಇವ್ರು ಏನಾರ ಬಂದು ಹಿಂಗೆ ಗಲಾಟೆ ಮಾಡಿಬಿಟ್ರೆ ಅಯ್ಯೋ ಯೋನ್ರಿ ಗತಿ ರೀ. ಅಯ್ಯೋ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಮನ್ಸಿಗೆ ತಗೋಬೇಡ್ರಿ. ಮನೆ ಒಳಗೆ ಹೋಗೋಣ ಬರೀ. ಪೂರ್ವಿ ಎದ್ದೇಳವಾ? ಎದ್ದು ಸ್ನಾನ ಮಾಡಿ ಬೇಗ ತಯಾರಾಗು, ಊರಿಗೆ ಹೋಗುವ. ಹೇಳಿ ಹೇಳಿ. ಅತ್ಯವ, ಪೂರ್ವಿನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಹ್ಞೂ ಕಣವ್ವ, ಅವಳು ಎಷ್ಟು ದಿವಸ ಅಂತ ಇಲ್ಲಿರೋಕ್ಕಾಯ್ತದೆ ಹೇಳು? ಇವತ್ತು ಅವಳು ನನ್ನ ಜೊತೆಯಾಗಿ ಬರ್ತಾವಳೆ. ಬೇಡ ಅತ್ಯವ, ಪೂರ್ವಿನ ಕರ್ಕೊಂಡು ಹೋಗ್ಬೇಡಿ. ಅಲ್ಲವಾ, ನೀವೇನು ಹೇಳಬೇಡಿ. ಪೂರ್ವಿನ ಈ ಮನೇಲಿ ಇರಬೇಕಾದಳು, ಈ ಮನೆಯಿಂದ ಹೋಗ್ಬೇಕಾದಳು ನಾನು ಅತ್ಯವ. ಪೂರ್ವಿನ ಕರ್ಕೊಂಡು ಹೋಗ್ಬೇಡಿ. ನಿನಗೇನಾಗೈತೆ ಪದ್ಮಿನಿ? ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತೀಯಲ್ಲ. ಸತ್ಯನೇ ಹೇಳ್ತಿದ್ದೀನಲ್ಲ ಅತ್ಯವ. ಮದುವೆ ಆಗಿರೋದು ನಂದನವ್ರಿಗೂ ಪೂರ್ವಿಗೂ. ಪೂರ್ವಿನೇ ಈ ಮನೇಲಿ ಇರಬೇಕಾದಳು. ಆದರೆ ಮದುವೆ ಮನೆಗೆ ಬಂದಿದ್ದವರೆಲ್ಲ ಆಶೀರ್ವಾದ ಮಾಡಿರೋದು ಪದ್ಮಿನಿ ನಂದನ್ಗೆ. ಅವರೆಲ್ಲರೂ ಹರಿಸಿತ್ತು ಪದ್ಮಿನಿ ನಂದನ್ ಸುಖವಾಗಿರ್ಲಿ ಅಂತ. ಅವಳು ಅಷ್ಟು ಆಶೀರ್ವಾದ ಸುಳ್ಳಾಗ್ತೈತಾ? ಶುಭವಾದ್ದು ಅಂತ ನೋಡಿಟ್ಟಿರೋ ಮುಹೂರ್ತದಾಗೆ ನಂದನ್ನವರು ತಾಳಿ ಕಟ್ಟಿದ್ದು ಪೂರ್ವಿಗೆ, ದೇವ್ರ ಹರಿಸಿದ್ದು ಅವರಿಬ್ರಿಗೆ. ಅಂದ್ಮೇಕೆ ದೇವ್ರ ಆಶೀರ್ವಾದ ಸುಳ್ಳ ಅತ್ಯವ? ಮುಂದುವಾದ ಮಾಡಬೇಡ ನೀನು. ನೀನೇ ಹೇಳು, ಪೂರ್ವಿ ಇದನ್ನು ಒಪ್ಕೋತಾಳ? ನಂದನ್ನವ್ರು ಇದನ್ನು ಒಪ್ಕೋತಾರ? ಅಮ್ಮಾಜಿಯವ್ರು ಒಪ್ಕೋತಾರ? ನಿಮ್ಮ ಅಪ್ಪಯ್ಯ ಒಪ್ಕೋತಾನ? ದೇಹಕ್ಕಾಗೋದು ಮದ್ವೆ ಅಲ್ಲ ಕಣವ, ಮನ್ಸು ಒಂದಾಗ್ತೈತಲ್ಲ, ಅದೇ ನಿಜವಾದ ಮದ್ವೆ. ಅದು ನಿಂಗೂ ನಂದನ್ಗೂ ಆಗೋಗೈತೆ ನೋಡು. ಈ ಹುಚ್ಚು ಆಲೋಚನೆ ನಿನ್ ಮನ್ಸಿಂದ ತೆಗೆದು ಹಾಕು. ನಿಂಗೂ ನಂದನ್ಗೂ ಇವತ್ ರಾತ್ರಿನೇ ಪ್ರಸ್ತಾವ ಇಟ್ಕೊಂಡವ್ರೆ. ನಾನು ನಿಂಗೊಂದು ವಿಷಯ ಹೇಳಬೇಕು. ನಾಳೆ ನಿಂಗೊಂದು ಸರ್ಪ್ರೈಸ್ ಕಾದಿದೆ. ನೀನು ನನ್ನಿಂದ ದೂರ ಇರೋದು, ಹೋಗಿ ಅನ್ನೋದು, ಯಾರನ್ನಾರು ಕರಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲ ಇವತ್ತಿಗೆ ಕೊನೆ. ನಾಳೆಗೋಸ್ಕರ ನಾನಂತೂ ಕಾಯ್ತಿದ್ದೀನಿ, ನೀನು ಕಾದು ನೋಡು. ಏನು ಪ್ರಸ್ಥಾನ? ಹೌದವ್ವ, ಇದೊಂದಾದ್ರೆ ಎಲ್ಲ ಸರಿ ಹೋಗ್ತೈತೆ, ಎಲ್ಲ ಗೊಂದಲಗಳು ಮುಗಿದು ಹೋಗ್ತೈತೆ. ಅತ್ಯವ, ಏನ್ ಹೇಳ್ತಿದ್ದೀರಾ? ನನ್ಗೂ ನಂದನ್ನವ್ರಿಗೂ ಮದ್ವೆನೇ ನಡೆದಿಲ್ಲ. ಈ ಪ್ರಸ್ತಾವ ಹೆಂಗ್ ನಡೀತೈತೆ? ಹೆಂಗಾರ ಮಾಡಿದ್ ನಿಲ್ಸಿ ಅತ್ಯವ. ಖಂಡಿತ ನಿಲ್ಸಕ್ಕಿಲ್ಲ, ಇದಾಗ್ಲೇಬೇಕು. ಇದು ಆದ್ರೇನೆ ನಿನ್ ಮನ್ಸು ಸರಿ ಹೋಗೋದು, ನಿನ್ನ ನಂದನ್ ಸಂಬಂಧ ಗಟ್ಟಿ ಆಗೋದು.
ಈ ಮದುವೆಯಲ್ಲಿ ನಿನಗೆ ನಂಬಿಕೆ ಬರೋದು. ಇಲ್ಲ, ನಂದನ್ ಅವರು ನನ್ನ ತಾಳಿನೇ ಕಟ್ಟಿಲ್ಲ ಅಂದರೆ ಅವ್ರ ಜೊತೆ ಈ ಶಾಸ್ತ್ರ ನಡೆಯೋದು ತಪ್ಪು. ನಾನು ಇದನ್ನು ನಡೆಯೋಕ್ಕೆ ಬಿಡೋಕ್ಕಿಲ್ಲ. ನಂದನ್ ಅವ್ರ ಜೊತೆ ನಾನು ಈಗಲೇ ಮಾತಾಡ್ತೀನಿ. ಪದ ಪದ ಬೇಡವಾ ಪದ? ಏ ಪದ, ಏ ನಿಂತ್ಕೊಡೆ. ಇದೇ ನನ್ನ ಭ್ರಮೆನ ನಿಜಾನ? ಮನ್ಸಲ್ಲಿ ಪದ್ಮಿನಿನೇ ನೆನ್ಸ್ಕೊಳ್ತಾ ಇದ್ರೆ ಅವಳೇ ನಾನು ಹುಡ್ಕೊಂಡು ಬಂದಿದ್ದಾಳೆ. ನಂದನ್ ಅವರೇ ನಿಮ್ಮ ಜೊತೆ ಸ್ವಲ್ಪ ಬಾ ಪದ್ಮಿನಿ. ಪಾಪ ನೀನು ನಂದನ್ ಜೊತೆ ಏನೋ ಮಾತಾಡಬೇಕು ಅಂತ ಬಂದೆ, ನೋಡಿದ್ರೆ ನಾವಿದ್ದೀವಿ. ಮನೆ ತುಂಬ ಜನ ಇದ್ರೆ ಹೀಗೆ ಕಣಮ್ಮ. ಹೊಸ್ದಾಗಿ ಮದುವೆ ಆಗಿದ್ರು ಗಂಡ ಹೆಂಡತಿಗೆ ಅವ್ರವ್ರದೇ ಆದ ಟೈಮ್ ಸಿಗೋದೇ ಕಷ್ಟ. ಆದರೆ ಈಗ ನೀವಿಬ್ರು ಗಂಡ ಹೆಂಡತಿ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ನೀವಿಬ್ರು ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದರಲ್ಲಿ ಹಾಲಿದೆ, ಇದನ್ನ ನೀನೇ ನಿನ್ನ ಕೈಯಾರೆ ತಗೊಂಡು ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬರಬೇಕು ಪದ್ಮಿನಿ. ಈಗಷ್ಟೇ ಮದುವೆ ಆಗಿರೋ ಗಂಡ ಹೆಂಡತಿ ಈ ಥರ ಮಾಡೋ ಪದ್ಧತಿ ನಮ್ಮ ಮನೆತನದಲ್ಲಿದೆ. ನೀನು ಇದನ್ನ ತಗೊಂಡ್ಮೇಲೆ ನಿನ್ನ ಹತ್ರನೇ ಇಟ್ಕೋಬೇಕು. ಕಾರಲ್ಲಿ ಹೋಗೋವಾಗ್ಲೂ ಕೆಳಗೆ ಇಳಿಸೋ ಹಾಗಿಲ್ಲ, ಗೊತ್ತಾಯ್ತಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ಲ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಬಂದ್ಬಿಡಿ. ಅದನ್ನು ನೀವು ನಮಗೆ ಹೇಳ್ಕೊಡ್ಬೇಕಪ್ಪ? ಓಹೋಹೋ, ನೋಡ್ದ್ಯಾ ನಿನ್ನ ಮಗನ್ನ? ಪದ್ಮಿನಿ, ಹೊರಡಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗು. ನೆನ್ಪಿರ್ಲಿ, ಈ ಹಾಲನ್ನ ಮನೆ ಸೊಸೆಯೇ ಅಭಿಷೇಕಕ್ಕೆ ಕೊಡೋದು ಸಂಪ್ರದಾಯ. ನೀನಲ್ದೆ ಬೇರೆ ಯಾರ ಕೈಗೂ ಈ ಹಾಲು ಹೋಗ್ಬಾರ್ದು. ಹುಷಾರು. ರೀ ಬನ್ನಿ. ಹೊರಡೋಣ ಪದ್ಮಿನಿ. ನಂಗೆ ಗೊತ್ತು ನೀನೇನೋ ಹೇಳಕ್ಕೆ ಬರ್ತಿದೀಯ. ದೇವಸ್ಥಾನದಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬಾ. ನಂದನ್, ಸ್ವಲ್ಪ ಬಾಯ್ಲಿ. ಬಂದೆ. ನಿನ್ನ ದೇವ್ರ ಮನೆ ಹತ್ರ ನಮಸ್ಕಾರ ಹಾಕ್ತಿರೋ, ನಾನು ಬರ್ತೀನಿ. ನಾನು ಏನೋ ಹೇಳಬೇಕು ಅಂತ ಬಂದರೆ ಇಲ್ಲಿ ಇನ್ನೇನೋ ಆಗೋಯ್ತಲ್ಲ. ದ್ಯಾವ್ರೆ, ಇದು ಸರಿ ಅಲ್ಲ ಅಲ್ವಾ? ಇದೆಲ್ಲ ಪೂರ್ವಿ ಮಾಡಬೇಕಾ ಶಾಸ್ತ್ರ? ಈ ಹಾಲಿನ ಬಿಂದಿಗೆನೂ ಅವಳೇ ದೇವಸ್ಥಾನಕ್ಕೆ ತಗೊಂಡೋಗಿ ಅಭಿಷೇಕ ಮಾಡಬೇಕು. ಆದರೆ ಇದು ನನ್ನ ಕೈಲೈತೆ. ನಾನು ಮಾಡಬಾರ್ದು ಅಂತಿರೋ ಆ ಪ್ರಸ್ತುತ ಶಾಸ್ತ್ರನೂ ನಾನೇ ಮಾಡೋ ರೀತಿ ಆಗಿದೆ. ಹೆಂಗಾದರೂ ಮಾಡಿ ಇದನ್ನೆಲ್ಲ ತಪ್ಪಿಸೋದೇವ್ರೆ. ಇದರಿಂದ ನಾನು ತಪ್ಪಿಸ್ಕೋಬೇಕು. ನನ್ನ ಜೊತೆ ಇರ್ತೀಯ ಅಲ್ವಾ? ಹಾಗೆ ಈ ಹಾಲಿನ ಅಭಿಷೇಕ ಪೂರ್ವಿ ಕೈಯಿಂದನೇ ಆಗಬೇಕು. ನಂದನ್ನೋ ಜೊತೆ ಪೂರ್ವಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಶಾಸ್ತ್ರ ಮಾಡಬೇಕು. ಈ ರೀತಿ ಮಾಡು ದೇವ್ರೆ. ಅಕ್ಕ, ನಾನು ಊರ್ವಶಿ ಅತ್ತೆ ಮತ್ತು ಪಾವನಿ ಜೊತೆ ಊರಿಗೆ ಹೋಗ್ತಾ ಇದ್ದೀನಿ. ನೀನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋಕ್ಕೆ ನನಗೂ ಕಷ್ಟ ಆಗ್ತೈತೆ. ಆದರೆ ಇದು ನಿಮ್ಮ ಮನೆ ಅಕ್ಕ. ಇಲ್ಲಿಗೆ ನೀನು ಹೊಂದ್ಕೋಬೇಕು. ಹೊಸ ಜೀವನನ ಶುರು ಮಾಡಲೇಬೇಕು. ಅತ್ಯವ ಹೇಳ್ತಿದ್ರು ಇವತ್ತು ಶಾಸ್ತ್ರ ಅಂತೆ. ನೋಡಕ್ಕ, ನಡೆದಿದ್ದನ್ನೆಲ್ಲ ಮರೆತು ಭಾವನ ಜೊತೆ ಹೊಸ ಜೀವನನ ಶುರು ಮಾಡು. ನಗ್ನಾಗ್ತಾ ಇರಕ್ಕ ಎಲ್ಲ ಒಳ್ಳೇದೇ ಆಗ್ತೈತೆ. ಪೂರ್ವಿ, ಯಾಕೆ ನೀನು ಅತ್ತೆ ಒಂಥರನೇ ಮಾತಾಡ್ತೀಯ? ನೀನು ಹೋಗ್ಬೇಡ ಪೂರ್ವಿ. ನನ್ನನ್ನು ತಡಿಬೇಡ ಅಕ್ಕ. ಈ ಮನೆಯವ್ರ ಮನಸ್ಸನ್ನು ನೋಯಿಸ್ಬೇಡ. ಹಂಗಂತ ನೀನು ನೊಂದ್ಕೊಂಡಿರ್ಬೇಡ. ಸೂರ್ಯ ಮುಳುಗೋದ ಅಂತ ಯಾರೂ ಕತ್ಲಲ್ಲೇ ಇರೋಕ್ಕಿಲ್ಲ. ದೀಪ ಹಚ್ಚಿ ಬೆಳಕನ್ನ ಕಾಣ್ತಾರಲ್ವ, ಇದು ಹಾಗೆ. ನಿನ್ನ ಕನಸು, ನಿನ್ನ ಖುಷಿ ಎಲ್ಲ ಮೊನ್ನೆ ಮದುವೆ ಮನೇಲೇ ಮುಗ್ದೋಯ್ತು ಅಂತ ಅಂದ್ಕೋಬೇಡ. ಮತ್ತೆ ಸೂರ್ಯ ಬರ್ತಾನೆ. ಅಲ್ಲಿಗಂಟ ನಿನ್ನ ನಗುನೇ ನಿನ್ನ ಪಾಲಿನ ಬೆಳಕಾಗಿರ್ಬೇಕು ಅಕ್ಕ. ಈ ಮನೇನ ಬೆಳಗಬೇಕು. ನೋಡು, ಖುಷಿಯಾಗಿರು, ಸುಖವಾಗಿರ್ಬೇಕು ನೀನು.
ನಾನು ಬರ್ತೀನಿ. ಪೂರ್ವೆ ನನ್ ಬಿಟ್ಟು ಹೋಗ್ಬೇಡ ಕಣೆ. ಓ ಇವಳಿಲ್ಲ ಅವಳಾ? ಒಬ್ರನ್ನ ಹಿಡಿದ್ರೆ ಇನ್ನೊಬ್ರು ಹಾರ್ತಾರೆ. ತಕ್ಡಿಲಿ ಕಪ್ಪೆಗಳನ್ನ ಕೂರ್ಸೋ ಪಾಡಾಯ್ತು ನಂದು. ಪೂರ್ವಿ ಹೊರಡುವ. ಅತ್ಯವ ಕಪ್ಕೊಂಡು ಹೋಗ್ಬೇಡಿ ಅತ್ಯವ. ಪದ್ದು, ಇದು ಪೂರ್ತಿಯಾಗಿ ನಿಂದೆ ಬದುಕು ಕಣವ. ಇಲ್ಲಿ ಯಾರಿಗೂ ಪಾಲಿಲ್ಲ. ನೀನೇ ಬದುಕ್ಬೇಕು ಕಣವ. ಆದಷ್ಟು ಬೇಗ ವಾಸ್ತವವ ಅರ್ಥ ಮಾಡ್ಕೊಂಡು ನಿನ್ ಸ್ಥಾನಕ್ಕೆ ನೀನು ನ್ಯಾಯ ಕೊಡ್ತೀಯ ಅಂತ ಅನ್ಕೊಂಡಿವ್ನಿ. ನನ್ ನಂಬಿಕೆ ಉಳಿಸ್ಕೊಳವ. ಪೂರ್ವಿ, ಬೇಗ ಊರಿಗೆ ಬಾ. ಪಾವನಿ, ಬಿರನ್ ಬಾ. ಬೀಗ್ರೆ, ನಾವು ಹೊಡ್ತೀವಿ. ಪಾವನಿ ಪೂರ್ವಿನೂ ಜೊತೆಯಾಗಿ ಕರ್ಕೊಂಡು ಹೋಯ್ತಾವಿನಿ. ಅಯ್ಯೋ ಇದೇನಿದು, ಪೂರ್ವಿ ಪದ್ಮಿನಿ ಜೊತೆ ಒಂದು ಸ್ವಲ್ಪ ದಿನ ಇರಲಿ ಅಂತ ಕರ್ಕೊಂಡ್ಬಂದ್ರೆ ನೀವು ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದೀರಲ್ಲ. ಏನಮ್ಮ ಪೂರ್ವಿ, ಅಕ್ಕನ ಜೊತೆ ಒಂದು ಸ್ವಲ್ಪ ದಿನ ಇರಲ್ವ ನೀನು? ಇಲ್ಲ ಅತ್ತೆ, ಹೋಗಬೇಕು. ಒತ್ತಾಯ ಮಾಡಬೇಡಿ. ಇವತ್ತು ಸಂಜೆಗೆ ನಮ್ಮ ಮನೆಗೆ ಬರ್ತಾವಳಲ್ಲ ಪದ್ಮಿನಿನೇ, ಏಟಂದ್ರುವೆ. ಹೇಗೆ ಹೋಗ್ತೀರಾ? ಬಸ್ಸಿಗೆ ತಾನೆ? ಹೇಗೂ ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ನಿಮ್ಮನ್ನು ಬಸ್ಸಿಗೆ ಹತ್ತಿಸ್ತೀವಿ, ಬನ್ನಿ. ನಂದನ್, ನಿಮ್ಗೆ ಲೇಟ್ ಆಗ್ತಿಲ್ವಾ? ಹೊರಡಪ್ಪ. ನಾನು ರೆಡಿ, ಮೇಡಮ್ ಬರೋದಕ್ಕೆ ಕಾಯ್ತಿದ್ದೀನಿ. ಬಾಮ ಪದ್ಮಿನಿ, ಹುಷಾರಾಗಿ ಹೋಗ್ಬಾ. ಹಾಲನ್ನು ಯಾರ ಕೈಗೂ ಕೊಡ್ಬೇಡ, ಗೊತ್ತಾಯ್ತಾ? ಪದ್ದು, ಹುಷಾರು ಮಗಳೇ, ನಾವು ಹೋಗ್ಬಿಟ್ಟು ಬರ್ತೀವಿ. ನಗ್ನಗ್ತಾ ಇರು. ಅಕ್ಕ ಬರ್ತೀನಿ. ಯಾವ್ರೆ, ಪೂರ್ವಿ ಇಲ್ಲಿಂದ ಹೋಗಬಾರ್ದು. ಇದು ಅವಳ ಮನೆ. ಮತ್ತೆ ಈ ಹಾಲನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಅಭಿಷೇಕಕ್ಕೆ ಅವಳೇ ಕೊಡಬೇಕು. ಹೆಂಗಾದ್ರೂ ಈ ರೀತಿ ಆಗಂಗೆ ಮಾಡು ದೇವ್ರೆ.